ನಮಸ್ಕಾರ ಗುರು, ನೀವು ನೋಡ್ತಿರೋ ಸಂತೋಷ್ ಸ್ಟೋರೀಸ್ ಗೇಮ್ಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಇಂಡಿಯಾ ಮತ್ತು ಆಫ್ಘಾನಿಸ್ತಾನ ಮ್ಯಾಚ್ ಮುಗೀತು ಗುರು, ಗೊತ್ತಿರ್ಬೋದು ನಿಮಗೆಲ್ಲ. ಆದರೆ ಮ್ಯಾಚ್ ಮುಗಿದ ನಂತರ ನವೀನ್ ಉಲ್ಲತ್ ಅವರು ಏನು ಹೇಳಿದ್ರು ವಿರಾಟ್ ಕೊಹ್ಲಿ ಬಗ್ಗೆ ಮತ್ತು ಅವರ ಆಟದ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೋಳಲೆ ಕಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲಕ್ಕಿಂತ ಮುಂಚೆ ನೀವೇ ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು. ನೆನ್ನೆ ವಿರಾಟ್ ಕೊಹ್ಲಿ ಬೆಂಕಿ ಇನ್ನಿಂಗ್ಸ್ ಆಡ್ರು ಅಂತ ಹೇಳಬೇಕು. ನೆನ್ನೆ ಒಂದು ಮೂಮೆಂಟ್ ಕೂಡ ಆಯಿತು, ನವೀನ್ ಉಲ್ಲತ್ ಮತ್ತು ವಿರಾಟ್ ಕೊಹ್ಲಿ ಅವರು ಒಂಥರ ಒಂದಾದಂಗೆ ಆದ್ರು ಅಂತ ಹೇಳಬೇಕು. ಆ ಸ್ಮೈಲ್ ಮಾಡ್ಕೊಂಡು ಯಾಕೆ ಮೇಲೆಲ್ಲ ಕೈ ಇಟ್ಕೊಂಡು ಒಳಗೆ ಏನಿತ್ತು ಗೊತ್ತಿಲ್ಲ, ಒಟ್ಟು ಹೊರಗೊಟ್ಟು ಚೆನ್ನಾಗಿದ್ದಾರೆ ಅಂತ ಹೇಳಬೇಕು. ವಿರಾಟ್ ಕೊಹ್ಲಿ ಹೊತ್ತಿಗೆ ನವೀನ್ ಉಲ್ಲತ್ ಅವರೇ ಬಂದು ಒಂಥರ ಗುರು ಚೆನ್ನಾಗಿ ಆಡ್ದೆ ಗುರು ಅಂತ ಹೆಗ್ಲ ಮೇಲೆ ಕೈ ಹಾಕೊಂಡು ಇಬ್ಬರು ಕೂಡ ಶೇಕ್ ಹ್ಯಾಂಡ್ ಮಾಡ್ಕೊಂಡು ಹೋದ್ರು ಅಂತ ಹೇಳಬೇಕು. ಮ್ಯಾಚ್ ಮುಗಿದ ನಂತರ ಚೆನ್ನಾಗಿ ಸ್ಮೈಲ್ ಎಲ್ಲ ಮಾಡಿಕೊಡು ಅಂತ ಹೇಳಬೇಕು. ಈ ರೀತಿ ಆಗುತ್ತೆ ನಾವು ಕೂಡ ಅನ್ಕೊಳ್ತಿದ್ದೆ. ಯಾಕಂತಂದರೆ ಬೌಲಿಂಗ್ ಮಾಡಬೇಕಾದ್ರೆ ಬ್ಯಾಟಿಂಗ್ ಆಡ್ಬೇಕಾದ್ರೆ ಒಬ್ಬರು ನೋಡ್ತಿಲ್ಲ, ಆ ರೀತಿ ರೋಸ್ಟಿಂದ ಆಡ್ತಿದ್ದಾರೆ. ಮ್ಯಾಚ್ ಮುಗಿದ್ಮೇಲೆ ಚೆನ್ನಾಗಿ ಒಂದಾಗಿದ್ರು ಅಂತ ಹೇಳಬೇಕು. ಇದ್ರ ಬಗ್ಗೆ ನವೀನ್ ಉಲ್ಲತ್ ಏನಂತ ಹೇಳ್ರಪ್ಪ ಅಂತ, ವಿರಾಟ್ ಕೊಹ್ಲಿ ಒಬ್ಬರು ಸ್ಟಾರ್ ಆಟಗಾರರು, ಅವ್ರ ಹತ್ರ ಜಗಳ ಆಡೋದು ಚೆನ್ನಾಗಿಲ್ಲ ಅಂತ ನನಗೆ ಆಮೇಲೆ ಅನಿವಾರ್ಯತೆ ಆಯಿತು. ಜಗಳ ಆದ ನಂತರ ಅನಿವಾರ್ಯತೆ ಆಯಿತು. IPL ಜಗಳ ಆಯಿತು ಗೊತ್ತಿರ್ಬೋದು. ಅದಾದ ನಂತರ ನನಗೆ ಅನಿವಾರ್ಯತೆ ಆಯಿತು. ಯಾಕಂತಂದರೆ ಎಲ್ಲೇ ಹೋದರೂ ಕೂಡ ವಿರಾಟ್ ಕೊಹ್ಲಿ ಅಭಿಮಾನಿಗಳು ನನಗೆ ಒಂಥರ ಆಗೋದು. ಆ ರೀತಿ ಕೂಗಿ ವಿರಾಟ್ ಕೊಹ್ಲಿ ಹೆಸರು ಕೂಗಿ ನನಗೆ ಒಂಥರ ಅಜೀಬ್ ಅನ್ನಿಸ್ಬಿಡ್ತು. ಆ ಕಾರಣಕ್ಕೆ ವಿರಾಟ್ ಕೊಹ್ಲಿ ಹತ್ರ ಜಗಳ ಕಾಯೋದು ಸರಿ ಇಲ್ಲ ಅಂತ ಅಂದ್ಬಿಟ್ಟು ನಾನು ವಿರಾಟ್ ಕೊಹ್ಲಿ ಹತ್ರ ಈಗ ಕ್ಷಮೆ ಕೇಳಿದ್ದೇನೆ. ವಿರಾಟ್ ಕೊಹ್ಲಿ ಹತ್ರ ಚೆನ್ನಾಗೇ ಇದ್ದೇನೆ, ನಾವು ಯಾವುದೇ ರೀತಿ ಹಳೆ ಸೈಡನ್ನು ಕಂಟಿನ್ಯೂ ಮಾಡೋದಿಲ್ಲ ಅಂತ ನವೀನ್ ಉಲ್ಲತ್ ಅವರು ನವೀನ್ ಉಲ್ಲತ್ ಅವರು ವಿರಾಟ್ ಕೊಹ್ಲಿ ಮುಂದೆ ಕ್ಷಮೆ ಕೇಳಿದ್ರು ಅಂತ ಹೇಳಬೇಕು. ಅಂತ ಹೇಳಿದ್ರು ಅಂತ ಹೇಳಬೇಕು. ವಿರಾಟ್ ಕೊಹ್ಲಿ ಎಲ್ಲ ಕೂಡ ಅದು ಸೈಡಲ್ಲಿ ಅಲ್ಲಿಗೆ ಬಿಡಬೇಕು. ಒಂದೊಂದ್ಸಲ ಆಗುತ್ತೆ, ತಪ್ಪು ಆಗುತ್ತೆ, ಎಲ್ಲರ ಕಡೆ ತಪ್ಪು ಆಗುತ್ತೆ, ಅಲ್ಲಿಗೆ ಬಿಟ್ಟು ನಾವು ಮುಂದೆ ಹೋಯ್ತಾ ಇರಬೇಕು ಅಂತ ನವೀನ್ ಉಲ್ಲತ್ ಅವರು ಹಿಂಗೆ ಹೇಳಿದ್ರು ಅಂತ ಹೇಳಬೇಕು. ಕ್ಷಮಿಸ್ಬಿಡಿ, ಸಾರಿ ವಿರಾಟ್ ಕೊಹ್ಲಿ ತಾನೇ ಹಂಗೆ ಅಂದಿಲ್ಲ, ಅಲ್ಲಿಗೆ ಬಿಟ್ಟು ಮುಂದೆ ಹೋಯ್ತಾ ಇರಬೇಕು ನಾವು ಅಷ್ಟೇ ಗುರು. ಒಂದು ಮೂಮೆಂಟ್ ಆಗುತ್ತೆ, ಅಲ್ಲಿ ಬಿಡಬೇಕು, ಇನ್ನು ಮುಂದೆ ಏನಾಗುತ್ತೆ ಅದು ನೋಡಬೇಕು ಅಂತ ನವೀನ್ ಉಲ್ಲತ್ ಅವರು ಹೇಳಿದ್ರು ಅಂತ ಹೇಳಬೇಕು ಗುರು. ಇದ್ರ ಬಗ್ಗೆ ನಿಮ್ಗೆ ಅಂತ ಅನ್ಸುತ್ತೆ ಕಮೆಂಟ್ಸ್ ಕಮೆಂಟ್ ಮಾಡಿ. ನವೀನ್ ಉಲ್ಲತ್ ಬಗ್ಗೆ ಮತ್ತು ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ನಿಮ್ಗೆ ಅಂತ ಕಮೆಂಟ್ಸ್ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ ಬಾಯ್ ಬಾಯ್, ನಮಸ್ಕಾರ ಗುರು, ಜೈ ವಿರಾಟ್ ಕೊಹ್ಲಿ.